ಗಂಗಾನ ಕೊಲೆ ಮಾಡಿದವನ್ನ ಹಿಡಿಯೋಕ್ಕೆ ಹಾಗೆ ನಿಮ್ಮ ಇಡೀ ಕುಟುಂಬನ ರಕ್ಷಣೆ ಮಾಡೋಕ್ಕೆ ಗಂಗಾ ನನಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಗಂಗಾ ತನ್ನ ಲೈಫ್ನೇ ರಿಸ್ಕಲ್ಲಿಟ್ಲು ನಿಮ್ಗಳ ಪರವಾಗಿ. ಅವಳಿಗೆ ನಿಮ್ಮೆಲ್ಲರ ಮೇಲೂ ತುಂಬ ಪ್ರೀತಿ ಇದೆ, ಸ್ಪೆಷಲಿ ಅಜ್ಜಮ್ಮನ ಮೇಲೆ. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಹೆದರಿಕೆನೂ ಇರ್ತದೆ. ಎಷ್ಟು ಚಂದ ಇದ್ದು ಅಲ್ದ ಈ ಸಾಗರ. ನಮ್ಮ ಮನೆಯೊಳಗೆ ಶಾಂತಿ ಪೂಜೆ ಮಾಡಿಸ್ಬಹುದು ಹೆಂಗ? ನೀವು ಶಾಂತಿ ಪೂಜೆ ಮಾಡಲಿಕ್ಕೆ ಏನೂ ತಕರಾರು ಇಲ್ಲ. ಶಿಷ್ಟಾಚಾರಕ್ಕಾಗಿ ಒಂದು ಶುದ್ಧಿ ಕಾರ್ಯ ನೀವು ಮಾಡ್ಬೋದು. ಹೆಂಗಂತ ನೀವ ಹೇಳ್ರಿ. ಮನೆಯೆಲ್ಲ ತೊಳೆಯೋದು, ಗೋಮೂತ್ರ ತಂದು ಸಿಂಪಡಿಸೋದು, ಹಂಗೆ ಮನೆಯೊಳಗೆ ಬೆಕ್ಕು ನಾಯಿ ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ಮನೆಯೊಳಗೆ ಬೆಕ್ಕು ನಾಯಿ ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ತಿನ್ನು. ಗಂಗಾ, ನಾ ಹೋಗಿ ಹಾಲು ತಗೊಂಡ್ಬರ್ತೇನೆ. ಅಲ್ಲಿ ತನಕ ಡಬ್ಬ ಒಳಗೆ ಇಟ್ಟಿರಿ. ಬ್ರಾಹ್ಮಣರ ಮನೆಯೊಳಗ ನಾಯಿ ನುಸ್ಲೈತ್ರಿ. ಅವರ ಮಾಲಕ ಬದು ಬೇಡ, ಬಾಯಿ ಬಂದ್ ಮಾಡು. ಹೌ ಮಾಲಕ, ಸುಮ್ಮನೆ ನಾಯಿ ಮರಿ ಹೆದರ್ತದ. ಜಿಲೇಬಿ ಇದು ನಿಮ್ಮಿಬ್ಬರ ಕರಾಮತ್ತದ. ಈಗಲ ಹೋಗಿ ಅವರಿಗೆ ಹೇಳ್ತೀನಿ ರೀ. ನೀ ಹೇಳಿದ್ದೇನಾರ ಸುಳ್ಳಂತ ಗೊತ್ತಾದ್ರ ಪಚ್ಚಡಿ ಮಾಡೇ ಹೋಗಿತ್ತೀನಿ ನಿನ್ನ. ಅವರ ನಾನು ಯಾಕೆ ಸುಳ್ಳು ಹೇಳಿರಿ? ತತ್ತಿಯಿಂದ ಕೋಳಿ ಮರಿ ಹೊರಗೆ ಬರುವುದನ್ನು ನೋಡಿನಿ, ಆದ್ರ ರಟ್ಟಿನ ಡಬ್ಬಾಗಿಂದ ನಾಯಿ ಮರಿ ಹೊರಗೆ ಬರುವುದನ್ನು ಇವತ್ತ ನೋಡಿನಿ. ಅವರ ಭಗವಂತನ ಪವಾಡ ಹಿಂಗೂ ಇರ್ತದ ಅಂತ ನಂಗೆ ಇವತ್ತ ಗೊತ್ತಾತ್ ನೋಡ್ರಿ. ಶ್ರೀಹರಿ ಅಷ್ಟ ಅಲ್ರಿ, ಅದ್ ನನ್ನ ಅರ್ವಿ ಹ್ಯಾಂಗ್ ಹಿಡ್ದಿತ್ತಂದ್ರ ನಾ ಹೇಳಕ್ಕ ಒಲ್ಲೆರಿ. ಆ ನಾಯಿ ಮೂಗೇನು, ಕಣ್ಣೇನು, ಅದ್ರ ಮಾರಿ ಏನು, ಅಬ್ಬಬ್ಬಬ್ಬ. ಅತ್ತಿಯವರ
ಈ ಮಾಲಿ ನಕ್ರ ಮಾಡೋದು ನೋಡಿದ್ರೆ ನಂಗೆ ಯಾಕೋ ಸಂಶಯ ಬರ್ಲಿಕ್ಕತ್ತದ್ರಿ. ಕಡ್ಡಿ ತಗೊಂಡು ಗುಡ್ಡ ಮಾಡೋದಕ್ಕಿನ ಕೆಲಸ ಯಾವಾಗ್ಲೂ ಅಲ್ರಿ ಅತ್ತಿಯವ್ರ, ನಿಮಗೆ ನಾಯಿ ಬೆಕ್ಕು ಪಸಂದಿಲ್ಲ ಅಂತ ಮನ್ಯಾಗ ಎಲ್ಲರಿಗೂ ಗೊತ್ತದಲ್ಲ. ಹಾ ಹೌದು ಹೌದು, ನೀ ಹೇಳೋದು ಖರೆ ಅದ. ಹಂಗಿದ್ದಾಗ ನಾಯಿ ಮರಿನ ಯಾರು ತರ್ತಾರ? ನೀವ ಹೇಳ್ರಿ. ಅದನ್ನ ನೋಡುನ್ ತಡಿಯವ. ಅಲ್ಲೇ ನೀರದನೋ ಹಾಲದನೋ ನೋಡೇ ಬಿಡೋಣ ಬರ್ರಿ. ಅಜ್ಜಮ್ಮರ ಏನಾದ್ರು ನನ್ನ ಜಿಲೇಬಿಗೆ ಎಂತಾದ್ರು ಮಾಡಿದೆ, ನಾನಂತೂ ಇಲ್ಲಿ ಇದ್ನಲ್ಲ. ಅಜ್ಜಮ್ಮರ ಅಕಸ್ಮಾತಾಗಿ ನನ್ನ ಜಿಲೇಬಿನ ಮನೆಯಿಂದ ಹೊರಗೆ ಹಾಕಿದೆ, ನಾನು ಇದ್ರ ಸಂಗತಿಗೆ ಹೋಗ್ತಿ. ಏ ನಂದಿನಿ, ಹುಷಾರ ಕೈ ಹಾಕವ, ಎಲ್ಲರ ಕಡ್ದು ಗಿಡ್ದತ್ತು ಸುಡ್ಲಿ. ಏ ಸುಮತಿ, ಹುಡುಗರಿಗೆ ಅಲ್ಲೇ ಊಟ ಕೊಟ್ಟಿದ್ದೀನಿ, ಹುಡುಗಿಯರು ಇಲ್ಲೇ ಊಟ ಕೊಟ್ಬಿಡು. ಅದಾದ್ಮೇಲೆ ಇವರಿಬ್ಬರನ್ನು ಅಲಂಕಾರ ಮಾಡ್ಬಿಡು. ಅಲಂಕಾರನ ಯಾಕಕ್ಕ? ಇವತ್ತು ಅವ್ರ ಪ್ರಸ್ತಾವ. ಬೀಡ, ಸ್ಪೆಷಲ್ ಬೀಡ. ಏನಕ್ಕೋ ಇದು? ಇದನ್ನ ತಿಂದ್ರೆ 100 ಕುದುರೆ ಬಲ ಬರುತ್ತೆ. ಅಯ್ಯೋ, ಸ್ಪೆಷಲ್ ಬಿಡನ ಲಕ್ಕಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲೋಗಿ ಏನು ಮಾಡ್ತಾನೋ ಏನು ಕಥೆನೋ. ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ, ಒಂದು ಆರೋಗ್ಯ ಕಾಪಾಡೋ ಔಷಧಿಯಾಗಿ, ಇನ್ನೊಂದು ಜೀವ ತೆಗೆಯೋ ವಿಷವಾಗಿ. ಈ ಸ್ಟೆರಾಯ್ಡ್ಸಲ್ಲಿ ಹೆಮ್ಲಾಕ್ ಅನ್ನೋದು ಆಸಿಡ್ ಥರ ಬಳಕೆ ಆಗುತ್ತೆ. ಮೇಘನ ಅವ್ರನ್ನ ಮೀಟ್ ಮಾಡಬೇಕು. Never ever did I think I'd fall in love. I'm wacky, oh yeah. Now you made me crazy, oh my love. ಅವ್ರೇನಾದ್ರು ಕಮಲಮ್ಮನ ತನಕ ಬಂದ್ಬಿಟ್ರೆ ಅಷ್ಟೇ ಕತೆ. ಅಯ್ಯೋ ದೇವ್ರೆ, ಶಿವಪುರ ಅಂದ್ರೆ ಕಮಲಮ್ಮ ನಮ್ಮನೆ ಕಡೆಗೆ ಹೊರಟಿರ್ತಾರೆ. ಅವ್ರು ನಮ್ಮ ಮನೆ ತಲುಪೋದಕ್ಕಿಂತ ಮುಂಚೆ ಅವರನ್ನ ತಡಿಬೇಕು. ಆರಾಮಾಗಿ ಬಂದ್ರಿ ಅಲ್ಲ? ಏನು ತೊಂದರೆ ಆಗಿಲ್ವಲ್ಲ? ಅಯ್ಯಯ್ಯೋ, ದೀಪನೇ ಹಾರೋಯ್ತು.
ಅಷ್ಟಕ್ಕೂ ಒಬ್ರು ರೂಪ ಇನ್ನೊಬ್ರು ತಗೊಳಕ್ ಸಾಧ್ಯ ಇರೋದು ಬೇರೆ ಯಾರಿಗೆ ತಾನೇ ಹೇಳಿ? ಅದು ಕೇವಲ ಇಚ್ಛಾಧಾರಿ ನಾಗಗಳಿಗೆ ಮಾತ್ರ ಒಲಿದಿರೋ ವಿದ್ಯೆ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ?